ಮಂಗಳೂರು ವಿವಿಯಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ನಾವು ಏನು ಈ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ಅಲ್ಲಿನ ವಿಸಿ ಮತ್ತೆ ಅಲ್ಲಿನ ಅಧಿಕಾರಿಗಳು ಹಳ್ಳಗೆ ಎಳೆಯುವಂತ ಕೆಲಸವನ್ನ ಮಾಡಿದ್ರು. ಇದು ಒಂದೇ ಹಗರಣಲ್ಲ, ಇದಕ್ಕಿಂತ ಮೊದಲು ಕೂಡ ಹಲವಾರು ಹಗರಣಗಳು ನಡೆದಿದೆ. ಆ ಹಗರಣಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಅಕ್ಟೋಬರ್ ನಲ್ಲಿ ನಡೆದಂತ ಆಡಿಟ್ ಅನ್ನ ನೋಡಿದ್ರೆ ಆಡಿಟ್ ನಲ್ಲಿ ಕೂಡ 100 ಕೋಟಿ ಹಗರಣ ಆಗಿದೆ ಅನ್ನುವಂತ ಅನುಮಾನ. ಎಕ್ಸಾಮ್ ಫೀಸ್ ಜಾಸ್ತಿ ಮಾಡಿ ಶುಲ್ಕವನ್ನು ಹೆಚ್ಚಿಸುವುದರ ಮುಖಾಂತರ ಇವರು ತಮ್ಮ ಜೇಬಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಡ್ಮಿಷನ್ ಏನಿದೆ ಅದು ಕೂಡ ಕ್ಷೀಣಿಸ್ತಾ ಇದೆ. 1,500 ಇದ್ದಂತ ವಿದ್ಯಾರ್ಥಿಗಳು ಈ ವರ್ಷ 500ಕ್ಕೆ ಇಳಿದಿದ್ದಾರೆ. ಹಗರಣಗಳನ್ನು ಬಯಲಿಗೆ ಎಳಿಬೇಕು, ಜೊತೆಗೆ ಅದರಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಜೈಲು ಶಿಕ್ಷಣೆ ಆಗಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು. ಕಳೆದ ಅನೇಕ ವರ್ಷದಿಂದ ಮಂಗಳೂರು ಯೂನಿವರ್ಸಿಟಿ ಭ್ರಷ್ಟಾಚಾರ ಎಂಬ ಕುಖ್ಯಾತಿಗೆ ಹೆಸರುವಾಸಿಯಾಗಿದೆ. ಹಾಗಾಗಿ ಈ ವರ್ಷವೂ ಕೂಡ ಮಂಗಳೂರು ಯೂನಿವರ್ಸಿಟಿ ವಿರುದ್ಧ ಅನೇಕ ಹೋರಾಟಗಳು ವಿದ್ಯಾರ್ಥಿ ಪರಿಷತ್ ಮಾಡಿದ್ರು ಕೂಡ ಈ ವರ್ಷ ಮತ್ತೆ ಹಿಂದಿನ 1-2-3 ತಿಂಗಳ ಹಿಂದೆ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಬಂದಂತೆ 20 ಕೋಟಿ ಹಣದಲ್ಲಿ 7 ಕೋಟಿ ಹಗರಣ ಆಗಿದೆ ಅನ್ನುವಂತ ಅನುಮಾನಗಳಿತ್ತು. ಆ ಅನುಮಾನವನ್ನ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಅವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಲ್ಲಿ ಅನುಮಾನಗಳಿದೆ, ನಮ್ಗೆ 7 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿತ್ತು. ಆದ್ರೆ ಅದನ್ನ ಯಾವುದೂ ಕೂಡ ಅಲ್ಲಿನ ವಿಸಿ ಮತ್ತೆ ಅಲ್ಲಿನ ಅಧಿಕಾರಿಗಳು ಹಳ್ಳಗೆ ಎಳೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಸ್ವತಃ ಅಲ್ಲಿನ ಅಧಿಕಾರಿಗಳೇ ರಾಷ್ಟ್ರೀಯ ಉನ್ನತ ಶಿಕ್ಷಣ ಸಚಿವರಿಗೆ, ಉನ್ನತ ಶಿಕ್ಷಣ ಸಮಿತಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹೌದು, 7 ಕೋಟಿಯ ಹಗರಣಗಳು ನಡೆದಿದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಹಾಸ್ಟೆಲ್ಗಳು ನಿರ್ಮಾಣವಾಗಿಲ್ಲ ಅನ್ನುವಂತ ಪ್ರತಿಯನ್ನ ಶಿಕ್ಷಣ ಸಮಿತಿಗೆ ಕೊಟ್ಟಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ 2 IAS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳಿದೆ. ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು, ಈ ಹಿಂದೆ ಅಕ್ಟೋಬರ್ ನಲ್ಲಿ ನಡೆದಂತ ಆಡಿಟ್ ಅನ್ನ ನೋಡಿದ್ರೆ ಆಡಿಟ್ ನಲ್ಲಿ ಕೂಡ 100 ಕೋಟಿ ಹಗರಣ ಆಗಿದೆ ಅನ್ನುವಂತ ಅನುಮಾನಗಳಿದೆ. ಇದರ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಪರಿಷತ್ ಕಳೆದ ಅನೇಕ ವರ್ಷಗಳಿಂದ ನಡೆದಂತ ಹೋರಾಟದ ವಿರುದ್ಧ ಇತ್ತು. ಅದು ಮಾರ್ಕ್ಸ್ ಕಾರ್ಡ್ ಹಗರಣ ಆಗಿರ್ಬೋದು, ಸ್ಟೀಫನ್ ಕ್ವಾರ್ಟರ್ಸ್ ಹಗರಣ ಆಗಿರ್ಬೋದು, ಸೋಲಾರ್ ಪ್ಯಾನಲ್ ಹಗರಣ ಆಗಿರ್ಬೋದು, CC ಕ್ಯಾಮರಾ ಹಗರಣ ಆಗಿರ್ಬೋದು, ಅಂತಾರಾಷ್ಟ್ರೀಯ ಹಾಸ್ಟೆಲ್ ಹಗರಣ ಆಗಿರ್ಬೋದು, ಈ ಎಲ್ಲ ಹಗರಣಗಳ ವಿರುದ್ಧ ನಾವಿದ್ವಿ. ಆದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ ಸ್ವತಃ ಅಲ್ಲಿನ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಭ್ರಷ್ಟಾಚಾರಿಗಳ ಸಂತೆಯಾಗಿ ಮಂಗಳೂರು ವಿವಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅಲ್ಲಿನ ಅಡ್ಮಿಷನ್ ಏನಿದೆ ಅದು ಕೂಡ ಕ್ಷೀಣಿಸ್ತಾ ಇದೆ. 1,500 ಇದ್ದಂತ ವಿದ್ಯಾರ್ಥಿಗಳು ಈ ವರ್ಷ 500ಕ್ಕೆ ಇಳಿದಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು, ರಾಜ್ಯಪಾಲರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು. ಆ ಸಮಿತಿ ಮಂಗಳೂರು ಯೂನಿವರ್ಸಿಟಿಯ ಭ್ರಷ್ಟಾಚಾರದ ಎಲ್ಲ ಹಗರಣಗಳನ್ನು ಬಯಲಿಗೆ ಎಳಿಬೇಕು, ಜೊತೆಗೆ ಅದರಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಜೈಲು ಶಿಕ್ಷಣೆ ಆಗಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು. ಅದರ ಜೊತೆಗೆ ಮಂಗಳೂರು ವಿವಿಯ ಸಂವರ್ಧನೆಗೆ ಬೇಕಾದಂತ ಕ್ರಮಗಳನ್ನ ಇಲ್ಲಿನ ಸಮಿತಿ ಏನಿದೆ ಸಮಿತಿ ತೆಗೆದುಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು. ಮಂಗಳೂರು ವಿವಿಯಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ನಾವು ಏನು ಈ ಪ್ರತಿಭಟನೆ ಕರೆ ಕೊಟ್ಟಿದೆ. ಇದಕ್ಕೆ ಮುಖ್ಯ ಉದ್ದೇಶ ಏನಂತಂದ್ರೆ ವಿವಿಯಲ್ಲಿ ಆಗ್ತಿರೋದ್ರಿಂದ ಭ್ರಷ್ಟಾಚಾರ 7 ಕೋಟಿ ರೂಸಾ ಫಂಡಿನ ಹಗರಣವನ್ನು ಮಾಡಿದರೆ ವಿವಿಯಲ್ಲಿ ಇದು ಒಂದೇ ಹಗರಣಲ್ಲ, ಇದಕ್ಕಿಂತ ಮೊದಲು ಕೂಡ ಹಲವಾರು ಹಗರಣಗಳು ನಡೆದಿದೆ. ಆ ಹಗರಣಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಎಲ್ಲ ಮಂಗಳೂರಿನ ವಿವಿಯಲ್ಲಿ ಏನೇನಾಗ್ತಾ ಇದೆ ಅಂತಂದ್ರೆ ಮಂಗಳೂರು ವಿವಿಗೆ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಯಾಕಂದ್ರೆ ವಿವಿಯಲ್ಲಿ ಆಗ್ತಿರೋದ್ರಿಂದ ಭ್ರಷ್ಟಾಚಾರ, ಆ ಭ್ರಷ್ಟಾಚಾರದಿಂದ ಏನ್ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳ ಭ್ರಷ್ಟಾಚಾರವನ್ನು ಸರಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳ ಫೀಸ್ ಜಾಸ್ತಿ ಮಾಡ್ತಾರೆ, ಎಕ್ಸಾಮ್ ಫೀಸ್ ಜಾಸ್ತಿ ಮಾಡಿ ಶುಲ್ಕವನ್ನು ಹೆಚ್ಚಿಸುವುದರ ಮುಖಾಂತರ ಇವರು ತಮ್ಮ ಜೇಬಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಂಗಳೂರು ವಿವಿಯಲ್ಲಿ ಅನೇಕ ರೀತಿಯ ಹಗರಣಗಳು ನಡೀತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಕೊನೆ ಅಂತಕ್ಕಂಥದ್ದಿಲ್ಲ. ಅದಕ್ಕೋಸ್ಕರ ಇದು ಇಲ್ಲಿಗೆ ಕೊನೆ ಆಗ್ಬೇಕಂತ ಹೇಳಿ ನಾವು ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ.